ಹಾಯ್ ಫ್ರೆಂಡ್ಸ್, ಇಲ್ಲಿಗೆ ನಾನು ಮೊಳಕೆ ಕಟ್ಟಿದ್ದು ಕಡಲೆನ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಏನಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ, ಇದರೊಂದು ಪುಲಾವ್ ಮಾಡೋಣ ಅಂತೇಳಿ ಇಲ್ಲಿಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೀಗ ಕಡಲೆ ಮತ್ತು ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ, ನಮ್ಮ ಕಿಚನ್ ಗಾರ್ಡನಲ್ಲಾದಂಥ ಅಲಸಂದಿನೂ ಉಂಟು, ಅದನ್ನು ಹಾಕ್ಬಿಟ್ಟು ಒಂದು ಪುಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಅಂತ ಹೇಳಿದ ಮೇಲೆ ನಾವು ಚಕ್ಕೆ ಮತ್ತು ಲವಂಗನ ಒಂದೆರಡೆರಡು ಪೀಸ್ ಹಾಕ್ಕೊಂಡಿದ್ದೀನಿ. ಮತ್ತು ಉದ್ದುದಕ್ಕೆ ಕಟ್ ಮಾಡಿದಂಥ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಲೈಟ್ ಗೋಲ್ಡನ್ ಕಲರ್ ಬಂದ ಮೇಲೆ ನಾವು ಟೊಮೆಟೊ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ಳೋಣ. ಹಸಿಮೆಣಸು ಒಂದು 4-5 ತಗೊಂಡಿದ್ದೀನಿ. ಮತ್ತು ಟೊಮೆಟೊ ಮೀಡಿಯಮ್ ಸೈಜಿಗೆ 3 ಟೊಮೆಟೊ ತಗೊಂಡಿದ್ದೀನಿ. ಇದೀಗ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಆಗಲಿ. ಮತ್ತು ನಾವು ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಇಲ್ಲೀಗ ಆಲೂಗಡ್ಡೆ, ಅಲಸಂದಿ ಮತ್ತು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮೊಳಕೆ ಕಟ್ಟಿದ್ದು ಕಡಲೆ ಮತ್ತು ಬಟಾಣಿಲೆಲ್ಲ ನಾವು ಪುಲಾವ್ ಮಾಡಿದ್ರಂತೂ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಅರಶಿನ, ಉಪ್ಪು ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಿಮ್ಗೆ ಕಾಣ್ತಿರ್ಬೋದು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಅಂತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಮಸಾಲೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲೇ ಇದು ಫ್ರೈ ಆಗಲಿ. ನೀರೇನು ಹಾಕೋದು ಬೇಡ. ಒಂದು ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಎಳ್ಕೊಂಡು ಆದಮೇಲೆ ಮತ್ತೆ ನಾವು ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ. ಇಲ್ಲೀಗ ನಾನು ಅಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ಹಂಗೆ ಬಿಟ್ಟರೆ ಚೆನ್ನಾಗಿ ಅಕ್ಕಿಗೇನು ಚೆಂದ ಮಸಾಲೆ ಎಲ್ಲ ಎಳ್ಕೊಂಡು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಕಳೆದ ಮೇಲೆ ನಮಗೆ ಅಂದಾಜಿಗೆ ನೀರು ಹಾಕ್ಕೊಂಡ್ರಾಯ್ತು. ಈಗ 1 ಗ್ಲಾಸ್ ಅಕ್ಕಿ ಉಂಟು ಅಂತ ಹೇಳಿದ್ರೆ 2 ಲೋಟ ನೀರು ಹಾಕ್ಕೊಳ್ಳೋದು. ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಒಂದು ಸಲ ಮಾಡಿದೆ, ತುಂಬಾ ಒಂದು ಟೇಸ್ಟಿಯಾಗಿ ಬಂದಿದ್ದರಿಂದ ಈ ಸಲ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದು ಕುದಿ ಬಂದಮೇಲೆ ನಾವು ಉಪ್ಪು ಎಷ್ಟು ಬೇಕು ಎಲ್ಲ ನೋಡ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿ ಬಂದಮೇಲೆ ಈಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ನಾವು ಕುಕ್ಕರ್ ಕೂಗ್ಸೋಣ. ಈಗ ಪುಲಾವ್ ರೆಡಿ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಮೊಸರು ಅಥವಾ ಚಟ್ನಿ ಅಂಥದ್ದೆಲ್ಲಿದ್ದರೆ ಸೈಡಿಗೆ ಹಾಕೊಂಡು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿ, ಇಲ್ಲಾಂದರೆ ಹಂಗೇ ತಿನ್ಬೋದು. ನೋಡ್ತಿರ್ಬೋದು ಎಷ್ಟು ಒಂದು ಟೇಸ್ಟಿಯಾಗಿದೆ.